ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದ್ಯಾಕೋ ಏನೋ ದಾವಣಗೆರೆನೇ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಚುನಾವಣೆಯ ರೀತಿಯಲ್ಲಿ ಸೌಂಡ್ ಮಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ, ಈಗ ಹರಿಹರ ಪಂಚಮಸಾಲಿ ಪೀಠದಲ್ಲೂ ಕೂಡ ಒಂದಿಷ್ಟು ಆಗಿದೆ. ವಚನಾನಂದ ಶ್ರೀಗಳ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದೆ. ಸ್ವಾಮೀಜಿ ಕಿರುಕುಳ ಆರೋಪದ ಆಡಿಯೋ ವಿಡಿಯೋವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಸ್ಫೋಟಕ ಸಾಕ್ಷಿ ಕೊಟ್ಟಿದ್ದಾರೆ ಮಠದ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್. ವಚನಾನಂದ ಸ್ವಾಮೀಜಿ ಮಸಾಜ್ ಪ್ರಿಯ ಅಂತ ಅವರ ಆರೋಪವನ್ನು ಮಾಡಿರೋದು. ಮಠದಲ್ಲಿ ಅನಾಥ ಮಕ್ಕಳ ಜೊತೆಗೆ ವಿಕೃತವಾಗಿ ನಡೆದುಕೊಂಡಿದ್ದಾರೆ. ನಿಮ್ಮ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಬೇಕಾಗಿತ್ತು. ಪ್ರಕರಣ ದಾಖಲಾಗಿದ್ದರೆ ನಿಮ್ಮ ಬಂಧನವೇ ಆಗುತ್ತಿತ್ತು. ಆದರೆ ನಾವು ಆ ಕೆಲಸ ಮಾಡಿಲ್ಲ ಅಂತ ಚಂದ್ರಶೇಖರ್ ಪೂಜಾರ್ ಹೇಳಿದ್ದಾರೆ. ಇವರು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಈ ಪ್ರಕರಣ, ಪೋಕ್ಸೋ ಪ್ರಕರಣದಲ್ಲಿ. ಆ ಮಸಾಜ್ ಪ್ರಿಯ ಉಚ್ಚಾಟಿತ ಸ್ವಾಮಿ ವಚನಾನಂದ ಸ್ವಾಮಿ ಅವರು ಮಾತನಾಡ್ತಾರೆ. ನಿಮಗೆ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಮಸಾಜ್ ಪ್ರಿಯ ಸ್ವಾಮೀಜಿ ಹೇಳೋದಕ್ಕೆ ಬಯಸ್ತೀನಿ, ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಅನಾಥ ಮಕ್ಕಳನ್ನ ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕರಣ ದಾಖಲಾಯ್ತು ಅನ್ನೋದಾದ್ರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಮಸಾಜ್ ಪ್ರಿಯ ಉಚ್ಚಾಟಿತ ಸ್ವಾಮಿ ಸೊ ಈ ಎಲ್ಲ ಬೆಳವಣಿಗೆಗಳು, ಒಂದು ಪ್ರಕರಣ ನೋಡಿದರೂ ಕೂಡ ಅದನ್ನು ಮುಚ್ಚಿಟ್ಟು ಅವರ ರಕ್ಷಣೆ ಮಾಡಿದ್ದಾರೆ ಅಂತಂದಾಗಲೂ ಕೂಡ ಅವರೇ ಆರೋಪಿ ಆಗ್ತಾರೆ. ಅವರು ಆರೋಪಿ ಆಗ್ತಾರೆ. ಕಾರಣ ನೋಡಿದ್ದಾರೆ, ಇನ್ನೊಬ್ಬರು ರಕ್ಷಣೆ ಮಾಡಿದ್ದಾರೆ, ಮಕ್ಕಳ ಹಿತದೃಷ್ಟಿ ಬರುತ್ತೆ ಇದರಲ್ಲಿ.